ಪಬ್ಲಿಕ್ ನ್ಯೂಸ್ನೆಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟಾರಿ. ಡಿಸೆಂಬರ್ 25ಕ್ಕೆ ರಾಜ್ಯಾದ್ಯಂತ ಧೂಳೆಬ್ಬಿಸಲಿಕ್ಕೆ ಹೊರಟಿರುವಂತಹ ಸಿನಿಮಾ ಯಾವುದು ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮಾರ್ಕ್ ಸಿನಿಮಾದಲ್ಲಿ ನಟಿಸಿರುವಂತಹ ಪ್ರತಾಪ್ ನಾರಾಯಣ ಅವ್ರ ಜೊತೆ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ ಸರ್. ಏನು ಅಂತ ಹೇಳಿದ್ರೆ ನಾವು ಆವಾಗಲೇ ಹೇಳಿದಾಗೆ ರಾಜ್ಯಾದ್ಯಂತ ಧೂಳೆಬ್ಬಿಸಿ ಟೀಸರ್ ಮತ್ತು ಟ್ರೈಲರ್ ಮೂಲಕನೇ ಧೂಳೆಬ್ಬಿಸಿ ಹೊರಟಿದೆ. ಸೊ 25ಕ್ಕೆ ಬರ್ಲಿಕ್ಕೆ ರೆಡಿ ಆಗಿದೆ. ನಿಮ್ಮ ಪಾತ್ರದ ಬಗ್ಗೆ ಹೇಳಬೇಕು ಅಂತಿದ್ರೆ ಏನು ಹೇಳ್ತೀರಾ? ಈ ಸಿನಿಮಾಲಿ ನನ್ನ ಪಾತ್ರದ ಹೆಸರು ನರೇನ್ ಅಂತ. ತುಂಬ ಒಂಥರ ಡೇರಿಂಗ್ ಕ್ಯಾರೆಕ್ಟರ್, ಭಯ ಅನ್ನೋದಿಲ್ಲ ಇಲ್ಲ. ಆಮೇಲೆ ಒಂದೆರಡು ಮೂರು ಸೀನಲ್ಲಿ ಸ್ವಲ್ಪ ಡಾರ್ಕ್ ಕಾಮಿಡಿ ಎಲ್ಲ ಮಾಡಿದ್ದೀನಿ. ಅದು ಯಾವ ರೀತಿ ಸರ್ ಡಾರ್ಕ್ ಕಾಮಿಡಿ? ಅಂದರೆ ಡಾರ್ಕ್ ಕಾಮಿಡಿ ಅಂದರೆ ಸೀರಿಯಸ್ ಫೇಸ್ ಇರುತ್ತೆ, ಒಂಥರ ನೀವು ಒಬ್ಬರು ಕಾಲು ಹಿಡಿಯೋದು, ಜೈಲರಲ್ಲೆಲ್ಲ ಬಂತಲ್ಲ ಆ ಥರ. ಯೋಗಿ ಬಾಬು ಅವ್ರ ಜೊತೆನೇ ಇದೆ ಸೀನ್ ಕಾಂಬಿನೇಷನ್. ಸೊ ಅದು ಚೆನ್ನಾಗಿದೆ. ಆ್ಯಂಡ್ ಇನ್ನು ಮಿಕ್ಕಿದ್ದು ನೀವು ಥಿಯೇಟ್ರಲ್ಲಿ ನೋಡಿ. ಸೊ ನೀವು ಇದಕ್ಕಿಂತ ಮುಂಚೆ ನಟಿಸಿರುವಂತಹ ಸಿನಿಮಾಗಳೆಲ್ಲ ನಾವು ನೋಡಬೇಕು ಅಂತ ಹೇಳಿದ್ರೆ ವಿಭಿನ್ನ ಶೈಲಿಯಲ್ಲಿತ್ತು. ಇಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಸಸ್ಪೆಂಡ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ನೀವು ಹೇಳಿದ ಪ್ರಕಾರ. ಸೊ ಎಷ್ಟು ಕಷ್ಟ ಅಂತ ಆಯಿತು? ಕಷ್ಟ ಅಂತ ಹೇಳಕ್ ಹೋಗಲ್ಲ ಮೇಡಮ್. ಒಂಥರ ಇಷ್ಟಪಟ್ಟು ಮಾಡಿದೆ ನಾನು ಈ ಪಾತ್ರ. ಆ್ಯಕ್ಚುಲಿ ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಮೊದಲನೇ ದಿನ ಶೂಟಿಂಗಲ್ಲಿ ಏನಾಯಿತು, ನಾವೆಲ್ಲ ಬಂದು ಸುದೀಪ್ ಸರ್ಗೆ ರಿಪೋರ್ಟ್ ಮಾಡ್ತೀರಿ. ಸೊ ಇವಾಗ ಯೂಶ್ವಲಿ ಒಬ್ರು ನೀವು ಸೀನಿಯರ್ನ ಮೀಟ್ ಮಾಡಿದಾಗ ಒಬ್ರು ಪೊಲೀಸ್ನ ಹೇಗಿರುತ್ತೆ ನಿಮ್ಮ ಬಾಡಿ ಲ್ಯಾಂಗ್ವೇಜು, ಆಟೋಮೆಟಿಕ್ಕಾಗಿ ನೀವು ಹಿಂಗೆ ಹೋಗ್ತೀರಾ. ಸೊ ಅವ್ರು ನನಗೊಂದು ಮಾತು ಕೇಳಿದ್ರು, ಚಿನ್ನ ಸಿನಿಮಾ ಪೂರ್ತಿ ಹಿಂಗೆ ಕೈ ಕಟ್ಕೊಂಡು ನಿಂತ್ಕೊಳ್ತೀಯ, ನನ್ನ ಹತ್ರ ಮಾತಾಡೋಲ್ಲ. ಅಲ್ಲ ಸರ್, ನೀವು ನಮ್ಮ ಸೀನಿಯರು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, SP ನೀವು, ನಾನು ರೆಸ್ಪೆಕ್ಟ್ ಕೊಡಬೇಕಲ್ಲ. ನಾನು ಯೂನಿಫಾರ್ಮ್ ಹಾಕ್ಕೊಂಡಾಗ ನೀನು ಹಿಂಗೆ ಮಾಡಿದ್ರಲ್ಲಿ ಒಂದು ಅರ್ಥ ಇರುತ್ತೆ. ನಾವೆಲ್ಲ ಇವಾಗ ಸಸ್ಪೆಂಡು. ಇವಾಗ ನಾವು ಸಸ್ಪೆಂಡ್ ಆದಾಗ ನೀನು ಬಂದು ನನ್ನ ಏನೋ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಎಷ್ಟು ಜನ ಸಸ್ಪೆಂಡ್ ಪೊಲೀಸ್ ಇರ್ತಾರೆ? ರೋಶ್ನಿ, ನಾನು, ಅರ್ಚನಾ ಕುಟ್ಟಿಗೆ, ಸತ್ಯ, ಅಭಿ ಅಂತ, ಆಮೇಲೆ ಗೋಪಾಲ್ ದೇಶಪಾಂಡೆ, 6 ಜನ. 6 ಇವ್ರು ಸೇರಿ 7. ಅಲ್ಲೂ 7 ನೋಡಿ. ಅವ್ರು ಬೇರೆ ಇಲ್ಲ ಸುದೀಪ್ ಸರ್ ನೋಡಿ, ಅವ್ರ ಅಕ್ಕಿ ನಂಬರ್ 7. ನಾವು ಇವಾಗಲೇ ಆ್ಯಕ್ಚುಲಿ ಇವಾಗ ಎಣಿಸ್ದಾಗನೇ ಗೊತ್ತಾಯಿತು ನಾವು 7 ಜನ. ಸೊ ಅಲ್ಲಿ ಫ್ರೀ ಆಗಿರು, ಲೈಕ್ ವಿ ಆರ್ ಮೋರ್ ಆಫ್ ಲೈಕ್ ಅ ಫ್ಯಾಮಿಲಿ ಟೈಪ್ಸು. ನಮ್ಗೊಂದು ಬಾಂಡಿಂಗ್ ಇರುತ್ತೆ ಅಂದಾಗ ಅಲ್ಲಿ ನನಗೆ ಈಸಿ ಆಯಿತು. ಅಂದರೆ ಅಲ್ಲೇ ನನಗೆ ಕಂಫರ್ಟಬಲ್ ಮಾಡಿದ್ರು. ಅಂದರೆ ಇವಾಗ ನಮ್ಗೊಂದು ಇರತ್ತೆ ತಲೆಯಲ್ಲಿ, ಒಬ್ರು ಸ್ಟಾರ್ ಹತ್ರ ಮಾಡ್ತಾ ಇದ್ದೀರಿ, ಅವ್ರು ಏನು ಅನ್ಕೊಂಡ್ಬಿಡ್ತಾರೋ ಅಂತ. ಬಟ್ ಇವ್ರು ಎಷ್ಟು ನಮಗೆ ಫ್ರೀ ಮಾಡಿದ್ರು ಅಂದರೆ ಸಿನಿಮಾ ಪೂರ್ತಿ ಹಿಂಗೆ ನಿಂತ್ಕೊಳ್ಳೋದು, ಏನೋ ಮಾಡೋದು ಅಂದರೆ ಹಿಂಗಂದ್ರೆ ನಾನು ಅವ್ರು ಹಂಗೆ ಹೇಳಿದ್ದು ಯಾರು ಗೊತ್ತಾ ಅಂತ ಹಿಂಗೆಲ್ಲ ನಾನೆಲ್ಲ ಶುರು ಮಾಡಿಬಿಟ್ಟೆ ನನ್ನಲ್ಲಿ. ಸೊ ನನಗೆ ಗೊತ್ತಿಲ್ದಿರ. ಸೊ ಬಹುಶಃ ಅವ್ರು ಕೊಟ್ಟಂಥ ಒಂದು ಸಲಹೆ ಲೈಕ್ ಕ್ಯಾರೆಕ್ಟರ್ ಹಿಂಗಿರುತ್ತೆ. ಸೊ ನಿನ್ಗೆ ಫ್ರೀಡಮ್ ಇದೆ, ಸೊ ಮಾಡುವಂಥ. ಒಬ್ಬರು ಸ್ಟಾರಿಂದ ನಿಮ್ಗೆ ಆ ಥರ ಬಂದಾಗ ಈಸಿ ಆಗುತ್ತೆ ಮೇಡಮ್ ಆ್ಯಕ್ಟ್ ಮಾಡೋಕ್ಕೆ. ಯಾಕೆ ಬಹುಶಃ ಅವ್ರೇನು ಡಿಸ್ಟ್ರಿಕ್ಟ್ ಹಿಂಗೆ ಮಾಡಬೇಡ ಹಂಗೆ ಮಾಡಬೇಡ ಅಂದ್ರೆ ನಮ್ಗೆ ಕಾನ್ಷಿಯಸ್ ಆಗುವೆ. ಬಟ್ ಇವ್ರು ಎಲ್ಲೇ ಯಾವುದೇ ರೀತಿಯಲ್ಲಿ ನಮ್ಗೆ ಕಾನ್ಷಿಯಸ್ ಥರ ಇಲ್ಲ. ಇಟ್ ವಾಸ್ ಮೋರ್ ಆಫ್ ಲೈಕ್ ಇದನ್ನು ಹಿಂಗೆ ಮಾಡು, ಲೈಕ್ ಒಂದು ಡೀಪ್ ಬ್ರೆತ್ ತಗೋ, ಡೈಲಾಗ್ ಹೇಳಿದಾಗ ಅವ್ರು ಏನೋ ಹೇಳ್ತಾರೆ, ನನ್ನಲ್ಲಿ ಸರಿ ಅಂತ ಹಿಂಗೆ ಹೋಗ್ತೀನಿ. ಮೈನ್ಯೂಟ್ ಥಿಂಗ್ಸ್ ಅದೆಲ್ಲ ತುಂಬ ಇಂಪ್ಯಾಕ್ಟ್ ಆಗ ಸ್ಕ್ರೀನಲ್ಲಿ ನೋಡಿದ್ರೆ. ನೀವೇನೋ ಹೇಳ್ತಾ ಇದ್ದೀರಾ, ತುಂಬ ಇದು ನಿಮ್ಗೆ ಹೇಳ್ಬೇಕು ನಾನು ಇವಾಗ ಸರಿ ಅಂದ್ಬಿಟ್ಟು ಹೋಗೋದು ಹೆಂಗಿರುತ್ತೆ. ಸೊ ಸೊ ಈ ಥರದ್ರನ್ನೆಲ್ಲ ತುಂಬ ಆ ಥರ ನಮಗೆ ಗೈಡ್ ಮಾಡ್ತಾಯಿದ್ರು. ಸೊ ಹಾಗೇನು ಅಭಿನಯ ಚಕ್ರವರ್ತಿ. ಸೊ ನಾನೇನು ಮಾಡುವೆ, ನನ್ನ ಸೀನ್ ಅವ್ರ ಸೀನ್ ನಡೀತಿರ್ಬೇಕಾದ್ರೆ ಒಂದು ದೂರದಲ್ಲಿ ನಿಂತ್ಕೊಂಡು ಅವ್ರು ಹೆಂಗೆ ಮಾಡ್ತಾರೆ, ಹೆಂಗೆ ಇಂಪ್ರೂವೈಸ್ ನಾನು ತುಂಬ ಅಬ್ಸರ್ವ್ ಮಾಡ್ತೀನಿ. ನನಗೆ ಈ ಸಿನಿಮಾ ಬಂದು ಇಟ್ಸ್ ಮೋರ್ ಆಫ್ ಲೈಕ್ ಪೇಯ್ಡ್ ಆ್ಯಕ್ಟಿಂಗ್ ಸ್ಕೂಲ್ ಥರ ಇತ್ತು. ಅಂದರೆ ಅವ್ರು ಆ್ಯಕ್ಟಿಂಗ್ ಮಾಡೋದನ್ನ ನಾನು ನೋಡಿ ಅಷ್ಟು ಎಂಜಾಯ್ ಮಾಡಿ. ಆ್ಯಂಡ್ ಮೋರ್ ಓವರ್ ಅಷ್ಟು ಜನ ಆರ್ಟಿಸ್ಟ್ಗಳು ಇದರಲ್ಲಿ, ಗೋಪಾಲ್ ದೇಶಪಾಂಡೆ ಆಗಿರ್ಬೋದು, ನಮ್ಮ ಪ್ರಭು ಸರ್ ಆಗಿರ್ಬೋದು, ರೋಶ್ನಿ ಪ್ರಕಾಶ್, ಅರ್ಚನಾ, ಸತ್ಯ, ಅಭಿ, ಆಮೇಲೆ ತೆಲುಗುವಿಂದ ನವೀನ್ ಚಂದ್ರ, ಮಲಯಾಳಂ ಸಿನಿಮಾಯಿಂದ. ಸೊ ಎಲ್ಲ ಅಂದರೆ ದೇ ಆರ್ ಸಚ್ ಎ ವಂಡರ್ಫುಲ್ ಆರ್ಟಿಸ್ಟ್ ಆಯಿತಾ. ಸೊ ನಾನು ಅವ್ರನ್ನೆಲ್ಲ ನೋಡಿ ನಾನು ತುಂಬಾ ಕಲಿತೆ. ನಾನು ಎಲ್ಲ ಆರ್ಟಿಸ್ಟ್ಗಳಿಂದನೂ ಏನೋ ಒಂದು ವಸ್ತು ಕಲಿಯೋಕ್ಕೆ ಶುರು ಮಾಡಿದೆ ನಾನು. ಹೌದಲ್ವಾ, ಯಾಕಂದರೆ ಒಬ್ಬೊಬ್ರದ್ದು ಪ್ರೋಸೆಸ್ ಒಂದೊಂದು ಥರ ಇರುತ್ತೆ. ಸೊ ನನಗೆ ಕಲಿಯೋಕ್ಕೆ ತುಂಬಾ ಈ ಸಿನಿಮಾ ಮುಖಾಂತರ ತುಂಬ ಕಲಿತೆ ನಾನು.
ಸರ್ ಇವಾಗ ಸುದೀಪ್ ಸರ್ ಅಂತ ಬಂದಾಗ ನಿಮಗೆ ತುಂಬ ತುಂಬಾನೇ ಆತ್ಮೀಯರು ಅಂತ ಹೇಳ್ಬೋದು, ನೀವು ಬ್ರದರ್ ಅಂತ ಹೇಳಿ ಕರಿತೀರಾ. ಸೊ ಅವ್ರ ಜೊತೆ ಸಿನಿಮಾ ಮಾಡಿದ್ರೆ ಅವ್ರ ಜೊತೆ ಕಲ್ತಿರುವಂಥ ಒಂದು ಮೆಮೊರೀಸ್ ಅಂತ ಇದ್ರೆ ಈ ಸಿನಿಮಾದಲ್ಲಿ ಯಾವುದು ಅಳವಡಿಸ್ಕೊಂಡ್ರಿ ನೀವು ಅನ್ನೋದು? ಮೆಮೊರೀಸ್ ಅಂದರೆ ಏನಾಗಿತ್ತು, ಶೂಟಿಂಗ್ ಟೈಮಲ್ಲಿ ನನ್ನ ಹೆಲ್ತ್ ಅಪ್ಸೆಟ್ ಆಗುತ್ತೆ. ನಾನು ಒಬ್ಬನಿಗೆಲ್ಲ ಸುಮಾರು ಜನಕ್ಕೆ ಅಪ್ಸೆಟ್ ಆಗುತ್ತೆ. ಏನಾಯ್ತು ಆ್ಯಕ್ಚುಲಿ? ಎಲ್ರಿಗೂ ವೈರಲ್ ಫೀವರು, ಸ್ಟಮಕ್ ಅಪ್ಸೆಟ್ಟು, ಫುಡ್ ಪಾಯ್ಸನ್ ಆಗೋಯ್ತು. ಸೊ ಏನಾಯಿತು, ವರ್ಕೌಟ್ ಮಾಡೋಕೆ ಆಗ್ತಿರ್ಲಿಲ್ಲ. ಯಾಕಂದರೆ ನಮ್ಮದು ಮೂರು ಕಾಲ್ ಶೀಟ್ ಇರೋದಲ್ಲ, ಒಂದು ಸ್ವಲ್ಪ ವರ್ಕೌಟ್ ಮೇಲೆ ಗಮನ ಹೋಗ್ಬಿಟ್ಟು ಒಂಥರ ಹೊಟ್ಟೆ ಗಿಟ್ಟೆಲ್ಲ ಹಿಂಗೆ ಬಂದ್ಬಿಟ್ಟಿತ್ತು ನನಗೆ. ಫೋಟೋ ತೋರಿಸ್ತೀನಿ ಆಮೇಲೆ ನಿಮಗೆ. ಆಮೇಲೆ ಸೆಟ್ಗೆ ಬೆಂಗಳೂರಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ, ಕಂಟಿನ್ಯೂಸ್ ಶೂಟಿಂಗ್. ಆಕ್ಚುಲಿ ನೀವು ಇದು ಹೇಳಿದ್ರಿ ಪ್ರೆಸ್ ಮೀಟ್ ಅಲ್ಲಿ ಕೂಡ ಅಲ್ವಾ? ಸರ್ ಹೇಳ್ತಾರೆ ಲೈಕ್ ವರ್ಕೌಟ್ ಮಾಡ್ದಾನೋ ಅಂತ ಬಂದಿದ ತಕ್ಷಣ ನೋಡ್ತಾರೆ ನನ್ನ ಹೊಟ್ಟೆ ಹಿಂಗೆ ಬಿಟ್ಕೊಂಡಿರ್ತೀನಲ್ಲ, ಇಲ್ಲ ಊಟ ತಿಂದ, ಹ್ಞೂ ಅಣ್ಣ ಅವಾಗ ಹೇಳ್ತಾರೆ, ಚಿನ್ನ ನೀನು ಆರೋಗ್ಯ ಸಿನಿಮಾ ಹೀರೋಗಿ ಮಾಡಿರೋನು, ರಿಲ್ಯಾಕ್ಸ್ ಆಗಬೇಡ ಅಷ್ಟೇ ಹೇಳಿದ್ದು. ಅವಾಗ ನನ್ನ ತಲೆಗೆ ಅದು ಕಾಡಕ್ಕೆ ಶುರು ಅದು ನನಗೆ ಅರ್ಥ ಆಗಿಲ್ಲ ಮೂಮೆಂಟ್ ಏನು ಹೇಳಿದ್ರು ಇವರು ಅಂತ. ಅಂದರೆ ನೀನು ಹೀರೋ ಆಗು ಮಾಡಿದವನು ಹಂಗನ್ಬಿಟ್ಟು ಇದಕ್ಕೆ ಫಿಕ್ಸ್ ಆಗಬೇಡ, ಮತ್ತೆ ಲೈಫ್ ಹೆಂಗಲ್ಲ ಸುಮಾರು ಅರ್ಥ ಆಯ್ತು ಅದರಲ್ಲಿ. ನಾನು ಡಿಕೋಡ್ ಮಾಡಿದು ಹಿಂಗೆ ಹೇಳ್ತಾವ್ರ ಇದು ಸುಮಾರು ಅರ್ಥ ಇದೆ ಇದರಲ್ಲಿ ಅಂದ್ಬಿಟ್ಟು ದೆನ್ ಐ ಸ್ಟಾರ್ಟೆಡ್ ಲೈಕ್ ವರ್ಕೌಟ್ ಮಾಡಿದೆ. ಇವಾಗ ಪ್ರಾಪರ್ ಇವಾಗ ಒಂದು ರೇಂಜಿಗೆಲ್ಲ ಬಂದಿದ್ದೀನಿ, ಮತ್ತೆ ರೆಡಿ 25ಗೆ ಇದು ಇನ್ನೊಂದು ಸ್ವಲ್ಪ ರೆಡಿ ಆದರೆ ಅವತ್ತಿಗೆ 6 ಪ್ಯಾಕ್ ಬಂದರೆ ಹಿಂಗೆ ತೋರಿಸ್ತೀನಿ ಅಂತ ನಾವು ರೆಡಿ ಆಗಿರ್ತೇವೆ ಸರ್ ಥಿಯೇಟ್ರಲ್ಲಿ ನೋಡೋಕ್ಕೆ. ಸೊ ಹಂಗೆ ಅವರು ಒಂದು ಮೋಟಿವೇಟ್ ಮಾಡ್ತಾರೆ. ಇವಾಗ ಒಂದು ಸಿನಿಮಾ 4.5 ತಿಂಗಳಲ್ಲಿ ಇಷ್ಟು ದೊಡ್ಡ ಸಿನಿಮಾನ ಮುಗಿಸೋದು ಹುಡುಗಾಟದ ಮಾತೆ ಅಲ್ಲ. ಈಗ ಇವ್ರು ಹೇಳಿದಂಥ ಮಾತಿಗೆ ಪ್ರೊಡ್ಯೂಸರು, ಇವಾಗ ನೋಡಿ ಪ್ರೊಡ್ಯೂಸರ್ಗೆ ಎಷ್ಟು ಕಾಸು ಸೇವ್ ಆಗಿದೆ ಗೊತ್ತಾ. ಈಗ ನೀವೊಂದು ದೊಡ್ಡ ಸಿನಿಮಾ ಮಾಡ್ತೀರಾ, 2 ವರ್ಷ ಮಾಡಿದ್ರೆ ನೀವೊಂದು 50 ಕೋಟಿ ಬಡ್ಜೆಟ್ ಅನ್ಕೊಳ್ಳಿ, ಬಡ್ಡಿ ಎಷ್ಟಾಯಿತು? 100 ಕೋಟಿ ಆಗುತ್ತೆ ಬಡ್ಡಿನೇ ಆಯಿತಾ. ಇವಾಗ ನಾವು 5 ತಿಂಗಳಲ್ಲಿ ಮುಗಿಸಿದಾಗ ಪ್ರೊಡ್ಯೂಸರ್ಗೆ ಎಷ್ಟು ಸೇವ್ ಆಯಿತು? 1 ವರ್ಷದ ಬಡ್ಡಿ ಮುಗೀತು. ಸಿನಿಮಾ ನಿಮ್ಗೆ 6ನೇ ತಿಂಗಳಲ್ಲೇ ಬಿಸ್ನೆಸ್ ಆಗುತ್ತೆ. ಅಗೇನ್ ಅವ್ರ ಥಿಂಕಿಂಗ್ ನೋಡಿ. ಪ್ರೊಡ್ಯೂಸರ್ಗೆ ನನಗೆ ಗೊತ್ತಿರೋ ಒಂದು 10 ಕೋಟಿ ಸೇವ್ ಮಾಡಿಸೋದು, ಡೈರೆಕ್ಟ್ ಹತ್ರ ಹೇಳಿದ್ರು, ಡೈರೆಕ್ಟ್ರು DOPರನ್ನ ಕೂತ್ಕೊಂಡು 25ಗೆ ನಾವು ಮಾಡ್ಬೋದು. ಸೊ ಇವರೆಲ್ಲ ಒಂದು ಕಾನ್ಫಿಡೆಂಟ್ ಕೊಟ್ಟು ಮಾಡ್ಬೋದು ಸರ್ ಅಂತ. ಸೊ ಅವ್ರಿಗೆ ಇವ್ರು ಬೆನ್ನೆಲುಬಾಗಿ ಇವ್ರ ಜೊತೆಲ್ಲ ನಿಂತ್ಕೊಂಡು ಬನ್ನಿ ನಾನು ಇಡ್ತೀನಿ. ಇವರು ರೂಮಲ್ಲಿ ಕೂತ್ಕೊಂಡು ಏನು ಹೇಳ್ತಾರೆ, ಸೆಟ್ಟಲ್ಲಿ ಇರೋರು 6 ಗಂಟೆಗೆ ಸೆಟ್ಟಿಗೆ ಬರೋರು ಬಂದು ಏನು ನಡೀತಿದೆ ಎಲ್ಲ ಅಪ್ಡೇಟು ಆಗ್ತಿದೆಯಾ, ಇವತ್ತಿಂದ ಆಗಿದೆಯಾ, ಅವ್ರ ಕೆಲಸ ಅಲ್ವಾ, ಮನೆಗೆ ಅವ್ರಿಗೆ ಹೋಗಿ ರೆಸ್ಟ್ ಮಾಡೋಕ್ಕೆ ಹೇಳಿ, ಯಾರು ನೆಕ್ಸ್ಟ್ ಇದ್ದೋ ಅವ್ರಿಗೆ ಕರೆಸ್ರಿ. ಸೊ ಎವ್ರಿಥಿಂಗ್ ವಾಸ್ ಸೋ ಪ್ಲ್ಯಾನ್ಡ್ ಆಯಿತಾ. ಆ ಪ್ಲ್ಯಾನ್ ಮಾಡಿದ್ದು ಅಗೇನ್ ಇವಾಗ ನಮ್ಮ ಟೆಕ್ನಿಷಿಯನ್ಸ್ ಆಗಲಿ ಡೈರೆಕ್ಟರ್ ಆಗಲಿ ಇವಾಗ ನಮ್ಗೆ ಆಗ್ತಿಲ್ಲ ನಾವು ಅನ್ಕೊಂಡ್ಬಿಡ್ತೀವಿ ಅಂತ ಅನ್ಬೋದಾಯಿತು. ಬಟ್ ಯಾರು ಏನಕ್ಕೆ ಹೇಳಿ ರಿಲ್ಯಾಕ್ಸ್ ಆಗಿ ಸುದೀಪ್ ಸರ್ ಕೊಟ್ಟಿರೋ ಮಾತಿಗೆ ನಾವಲ್ಲ. ಅಂದರೆ ಅವರು ನಾನಿದ್ದೀನಿ ನಿಮಗೆ, ನಿಮ್ಮ ಬೆನ್ನೆಲುಬಾಗಿ ನಾನು ಇಡ್ತೀನಿ, ನೀವು ನುಗ್ಗಿ ನೀವು ನಾನು ಎತ್ತೀನಿ ನಿಮ್ಮ ತೂಕನ ಅಂದ್ಬಿಟ್ಟು ಸುದೀಪ್ ಸರ್ ಆ ತೂಕನ ಎತ್ತಿರೋದು. ಸೊ ಅಗೇನ್ ಆ ಥರ ಇದ್ದಾಗ ಏನಾಗುತ್ತೆ, ಒಂದು ಒಳ್ಳೆ ಸಿನಿಮಾನ ನೀವು 5-4 ತಿಂಗಳಲ್ಲೂ ಮಾಡ್ಬೋದು ವಿತ್ ಅ ಗುಡ್ ಕ್ವಾಲಿಟಿ, ಎಲ್ಲೂ ಕಾಂಪ್ರಮೈಸ್ ಆಗ್ತೀರಾ ಆ್ಯಂಡ್ ವಿತ್ ಅ ಹ್ಯೂಜ್ ಸ್ಟಾರ್ ಕಾಸ್ಟಿಂಗ್. ಸೊ ದಟ್ಸ್ ಅ ಬ್ಯೂಟಿ. ಸೊ ಇಲ್ಲಿ ಸುಮಾರು ಜನಕ್ಕೂ ಹೆಲ್ಪ್ ಆಗಿದೆ. ಅಸೇನ್ ಆರ್ಟಿಸ್ಟ್ಗಳಿಗೂ ಅಷ್ಟೇ. ನಮಗೆ ನೋಡಿ 5 ತಿಂಗಳಿಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ, ಅದಕ್ಕಿಂತ ಖುಷಿ ಏನು. ಈಗ ನಾನು 1 ವರ್ಷದ ಹಿಂದೆ ಮಾಡಿ ಇನ್ನೂ 2 ವರ್ಷ ಆಗಿ ರಿಲೀಸ್ ಆಗಿ ಇದಾಗುತ್ತೆ. ಈ ಥರ ನನಗೂ ವರ್ಷದಲ್ಲಿ ಇವ್ರು ಈ ಥರ ಒಂದೊಂದು ಸಿನಿಮಾ ಮಾಡ್ತಾ ಇರಬೇಕು ನಮಗೆ. ಯಾಕಂದರೆ ನಮ್ಮ ತಾಯಿ ಥರ ಸುಮಾರು ತಾಯಿಂದಿರು ಇವ್ರನ್ನ ನೋಡೋಕೆ ಕಾಯ್ತಾ ಇರ್ತಾರೆ ಥಿಯೇಟ್ರಲ್ಲಿ. ಸೊ ಎಸ್. ಓಕೆ ಸರ್, ಸುದೀಪ್ ಸರ್ ಜೊತೆ ತುಂಬ ಆತ್ಮೀಯರಾಗಿದ್ರು ಕೂಡ ಇದೇ ಮೊದಲನೇ ಬಾರಿ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು. ಸುದೀಪ್ ಸರ್ ಜೊತೆ ಕೆಲಸ ಮಾಡಿರೋ ಎಲ್ಲರೂ ಹೇಳೋದು ನಾವು ಅವರಿಂದ ತುಂಬ ವಿಷಯಗಳನ್ನು ಕಲ್ತಿದ್ದೇವೆ ಅನ್ನೋದು. ಸುದೀಪ್ ಸರಿಂದ ಕಲ್ತಿರುವಂಥ ಒಂದು ಗುಡ್ ಕ್ವಾಲಿಟಿ ಅಂತ ಹೇಳ್ತೆ ನೀವೇನು? ಡಿಸಿಪ್ಲಿನ್. ಸೊ ಅಂದರೆ ಅವ್ರಿಗೆ ಏನೇ ಒಂದು ಕೆಲಸ ಮಾಡಲಿ, ಕ್ರಿಕೆಟ್ ಆಗಿರ್ಬೋದು ಅಥವಾ ಸಿನಿಮಾ ಶೂಟಿಂಗ್ ಆಗಿರ್ಬೋದು, ಅದು ಆ ಡಿಸಿಪ್ಲಿನ್ 6:30ಗೆ ಸೆಟ್ಟಿಗೆ ಇಡ್ತಾರೆ. ಏನು ಕೆಲಸ ಮಾಡ್ಬೇಕು ಮಾಡಿಬಿಟ್ಟು ಹೋಗ್ತಾರೆ. ದಟ್ಸ್ ವಾಟ್ ಡಿಸಿಪ್ಲೀನು, ಹಾನೆಸ್ಟಿ. ನೀವು ಮಾಡೋ ಕೆಲಸದಲ್ಲಿ ಹಾನೆಸ್ಟ್ ಇರಬೇಕು. ಸೊ ಇದೆರಡು ವಿಷಯ. ಆಮೇಲೆ ಹಠ, ನನಗಿದು ಬೇಕು, ಮಾಡಬೇಕು ಅಂದರೆ ಮಾಡಬೇಕು. ಸೊ ಆ 3 ಕ್ವಾಲಿಟಿನ ಅವರಿಂದ ನಾನು ಒಂದು ಅಡ್ಯಾಪ್ಟ್ ಮಾಡಿಕೊಂಡೆ ನಾನು.
ಓಕೆ, ಇನ್ನೊಂದು ಕೊನೆಯದಾಗಿ ಏನು ಅಂತ ಹೇಳಿದ್ರೆ, ಸುದೀಪ್ ಸರ್ ನಟಿಸಿರುವಂತಹ ಇವಾಗ ಕಿಚ್ಚ ಸಿನಿಮಾದಿಂದ ಕಿಚ್ಚ ಅಂತ ಬಂತು, ಹುಚ್ಚ ಅಂತ ಹೇಳಿ ಕೂಡ ಕರೀತಾರೆ. ಸೊ ಅಭಿನಯ ಚಕ್ರವರ್ತಿ ತುಂಬ ಹೆಸರುಗಳಿಂದ ಸುದೀಪ್ ಸರ್ ಕರೀತಾರೆ. ಸೊ ಇವಾಗ ಸೈಕೋ ಸೈತಾನ್ ಅನ್ನುವಂಥ ಕ್ಯಾರೆಕ್ಟ್ರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ಆದಮೇಲೆ ಸುದೀಪಿಗೆ ಸುದೀಪ್ ಸರ್ಗೆ ಇನ್ನೊಂದು ಹೆಸರು ಆ್ಯಡ್ ಆನ್ ಆಗ್ಬೋದಾ? ಆ್ಯಡ್ ಆನ್ ಆಗ್ತದೆ ಅಂತಿದ್ರೆ ಯಾವ ಹೆಸರು ಆ್ಯಡ್ ಆನ್ ಆಗ್ಬೋದು ಅಂತ? ಇಲ್ಲ ಮೇಡಮ್, ಕಿಚ್ಚನೇ ಚೆನ್ನಾಗಿ. ಕಿಚ್ಚನೇ ಚೆನ್ನಾಗಿ, ಅದೇ ಸೂಪರ್. ಯಾಕಂದ್ರೆ ಅವ್ರ ಲೈಫಲ್ಲಿ ಒಂದು ಜನ ಗುರುತಿಸಿದೆ ಆ ಸಿನಿಮಾ. ಸೊ ದಟ್ ನೇಮ್ ಶುಡ್ ಬಿ ದೇರ್. ಕಿಚ್ಚ ಅನ್ನೋದು ಇರಬೇಕು. ಆ ಕಿಚ್ಚದ ಆದ್ಮೇಲೆ ಬರಲಿ ಏನೋ ಒಂದು ಎಕ್ಸ್ಟ್ರಾ. ಯಾಕೆ ಅಭಿನಯ ಚಕ್ರವರ್ತಿ, ಬಾದ್ಶಾ, ಕಿಚ್ಚ, ಸುದೀಪ್ ಅಂತೆಲ್ಲ ಏನೇನು ಇನ್ನೊಂದಷ್ಟು ಆ್ಯಡ್ ಆಗಲಿ, ಖುಷಿನೇ ಪಡ್ತೀರಿ. ಬಟ್ ಅದು ಇರ್ಬೇಕು ಫಸ್ಟ್, ಅದೇ ಬರ್ತದೆ. 25ಕ್ಕೆ ಸಿನಿಮಾ ಬರ್ತಾ ಇದೆ. ಇನ್ನೊಂದು ಸಿನಿಮಾ ಕೂಡ ಅದೇ ದಿನ ಬರ್ತಾ ಇದೆ, 45 ಅನ್ನುವಂಥ ಸಿನಿಮಾ. ಸೊ ಅದರಲ್ಲೂ ಕೂಡ ದಿಗ್ಗಜರು ನಟಿಸ್ತಾ ಇದ್ದಾರೆ ಸರ್. ಸೊ ಎಷ್ಟು ಕಾಂಪಿಟೇಟ್ ಅಂತ ಹೇಳಿ ಅನ್ಸುತ್ತೆ? ಮ್ಯಾಮ್, ಕಾಂಪಿಟೇಟ್ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. ಅವರು ನಮ್ಮವರು. ಸೊ ಆ್ಯಂಡ್ ಮೋರ್ ಅವ್ರು ಇಬ್ಬರು ಅಕ್ಕಪಕ್ಕ ಥಿಯೇಟ್ರಲ್ಲಿ ಬರ್ತಾರೆ. ಸೊ ಅವ್ರ ಸಿನಿಮಾನು 100 ದಿವಸ ಓಡಲಿ, ನಮ್ಮ ಸಿನಿಮಾನು 100 ದಿವಸ ಓಡಲಿ. ಆ್ಯಂಡ್ ಟೀಮ್ 45ಗೆ ಆಲ್ ದಿ ಬೆಸ್ಟ್. ಶಿವಣ್ಣ, ಉಪೇಂದ್ರ ಸರ್, ವಿ ಲವ್ ಯು. ಆ್ಯಂಡ್ ಅರ್ಜುನ್ ಜೂನಿಯರ್ ಸರ್ ಫಸ್ಟ್ ಟೈಮ್ ಡೆಬ್ಯೂ ಡೈರೆಕ್ಷನ್ ಮಾಡ್ತಾ ಇದ್ದೀರಾ, ನಿಮಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವರೇ, ನಿಮಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ನಮ್ಮ ಸಿನಿಮಾ ಮಾರ್ಕ್ ಇದೇ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗ್ತಿದೆ. ನಮ್ಮ ಟೀಮ್ಗೆ ನನಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ನೋಡುವ ಎಲ್ಲ ಪ್ರೇಕ್ಷಕ ಪ್ರಭುಗಳಿಗೆ ದಯವಿಟ್ಟು ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಎಲ್ಲ ಸಿನಿಮಾನ ನೋಡಿ, ಮಾರ್ಕು ನೋಡಿ, 45 ನೋಡಿ, ಎಲ್ಲ ಸಿನಿಮಾ, ಕನ್ನಡ ಸಿನಿಮಾನ ನೋಡಿ ಉಳಿಸಿ ಬೆಳೆಸಿ. ಆಮೇಲೆ ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ, ಪೈರಸಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಪೈರಸಿಯಿಂದ ತುಂಬ ಜನದ ಲೈಫು ಕಷ್ಟ ಆಗುತ್ತೆ, ಲೈಕ್ ಪ್ರೊಡ್ಯೂಸರ್ ಅವ್ರದ್ದು ಅಥವಾ ಆರ್ಟಿಸ್ಟ್ಗಳದ್ದು. ಸೊ ತುಂಬ ಜನ ಶ್ರಮ ಒಂದು ಸಿನಿಮಾಲಿರುತ್ತೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಥಿಯೇಟ್ರಲ್ಲೇ ನೋಡಿ. ಆ 70mm ಅಲ್ಲಿ ಆ ನೋಡೋ ಮಜಾನೇ ಬೇರೆ. ಸೊ ಇದೇ ಡಿಸೆಂಬರ್ 25 ಥಿಯೇಟ್ರಲ್ಲಿ ನಿಮಗೋಸ್ಕರ ಕಾಯ್ತಾ ಇರ್ತೀವಿ ನಾವೆಲ್ಲ. ಸೊ ಏನು ಮಿಸ್ ಮಾಡಬೇಡಿ. ಹಿಂಗೆ ಮಾರ್ಕ್ 25th ಕಮಿಂಗ್. ಥ್ಯಾಂಕ್ ಯು. ಎಸ್, ಆಲ್ ದಿ ಬೆಸ್ಟ್ ಸರ್. ಎಸ್, ಆಲ್ ದಿ ಬೆಸ್ಟ್. ಎಸ್, ಕೇಳಿದ್ರಲ್ಲ ವೀಕ್ಷಕರು, ನಮ್ಮೆಲ್ಲರ ಪ್ರೀತಿಯ ಪ್ರತಾಪ್ ನಾರಾಯಣ್ ಅವರು ಆಡಿರುವಂತಹ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಜಾನ್ ಅವ್ರ ಜೊತೆ ಚೈತನ್ಯ ಕೊಟ್ಟ ರಿಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ.